ಹಾಯ್, ನಾನು ಸೌಮ್ಯ. ಹಾಯ್. ಇವತ್ತೇನು ಸ್ಪೆಷಲ್ ಅಂತಂದರೆ ಇವತ್ತು ಪೇಂಟಿಂಗು. ಏನಂತಂದರೆ ವಿತಿನ್ 3 ಮಿನಿಟ್ಸಲ್ಲೆಲ್ಲ ನಿಮಗೆ ಒಂದು ಚೆನ್ನಾಗಿರೋದೊಂದು ಬಟರ್ಫ್ಲೈ ಆಗಲಿ, ಇಲ್ಲಾಂದರೆ ನೀವು ಅದನ್ನು ಪೇಪರ್ ಮೇಲೆ ಮಾಡಬೇಕು ಅಂತೇನಿಲ್ಲ. ಗ್ಲಾಸ್ ಬಾಟಲ್ಸು, ಏನಾದರೂ ನೀವು ಡೆಕೋರೇಷನ್ಗೆ ಏನಾದರೂ ಯೂಸ್ ಮಾಡಿ ಪಾಟು, ಅದಕ್ಕೆಲ್ಲ ಬೇಕಾದರೆ ನೀವು ಹಾಕೊಬೋದು. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಇದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲಿಗೆ. ಥ್ಯಾಂಕ್ ಯು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಸ್ವಲ್ಪ ಎಲೆಗಳು ಬೇಕು ಅಂತಂದರೆ, ಒಂದು ನೀವು ದೊಡ್ಡದು ಬಟರ್ಫ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ದೊಡ್ಡ ಸೈಜ್ ಇಟ್ಕೊಳ್ಳಿ, ಇಲ್ಲ ಚಿಕ್ಕದು ಮಾಡ್ತೀನಿ ಅಂದರೆ ಈ ಥರ ಚಿಕ್ಕ ಸೈಜ್ದು ಇದು ಇಟ್ಕೊಳ್ಳಿ, ಎಲೆಗಳು ಇಟ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಒಂದೆರಡು ಬ್ರಷ್ ಸಾಕಾಗುತ್ತೆ. ಮತ್ತು ಏನಂತಂದರೆ ಸ್ವಲ್ಪ ಡ್ರಾಯಿಂಗ್ ಮಾಡೋದಕ್ಕೆ ಈ ಥರ ಪೆನ್ ಬೇಕು. ಈ ಥರ ಪೆನ್ ಇಟ್ಕೊಳ್ಳಿ. ಇವಾಗೇನೆಂದರೆ ಸ್ವಲ್ಪ ಇದ್ರದ್ದು ಬಟರ್ಫ್ಲೈದು ಬಾಡಿ ಪಾರ್ಟ್ನ ಸ್ವಲ್ಪ ಸ್ಕೆಚ್ ಮಾಡ್ಕೊಳ್ಳೋಣ. ನಾವು ಈ ಥರ ಪೆನ್ನು ಆರ್ಡ್ರ್ ಮಾಡ್ಕೊಂಡಿದ್ದಿಲ್ಲ, ಈ ಥರ ಪೆನ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಫ್ಲೋ ಇದೆ ಇದು ಬರೆಯೋದಕ್ಕೆ. ಈ ಸೈಜಲ್ಲಿ ನಾವು ಇದು ಮಾಡ್ಕೊಳ್ಳೋಣ. ನಾನು ಇದಕ್ಕೆ ಆರೆಂಜ್ ಮತ್ತು ಸ್ವಲ್ಪ ಡಾರ್ಕ್ ಎಲ್ಲೋ ಥರ ಬರುತ್ತಲ್ಲ ಅದು ಹಾಕಿದ್ದೀನಿ. ಆ್ಯಕ್ಚುಲಿ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ನಿಮಗೆ ಡ್ರಾ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಎರಡು ಕಲರ್ ಆದಮೇಲೆ ಸ್ವಲ್ಪ ಎಲ್ಲೋನ ಈ ಥರ ಸ್ಪ್ರೆಡ್ ಮಾಡಿ ಲೀಫ್ ಥರ ಈ ಥರ ಬರಲಿ, ಒಂದು ಹಿಂಗೆ ಈ ಥರ ಇರಲಿ. ಒಂದು ಸಾರಿ ಎಲೆಗೆ ನೀವು ಪೇಂಟ್ ಹಾಕಿದ ಮೇಲೆ ಮತ್ತೆ ತೆಗಿಬಾರ್ದು. ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಒಂದೇ ಸಾರಿ ನೀವು ತೆಗಿಬೇಕು. ಮತ್ತೆ ಆಗ್ತಾಯಿದ್ರೆ ಅದು ಹಾಳಾಗ್ತಾ ಇರುತ್ತೆ, ಪೇಂಟು ಆ ಕಡೆ ಈ ಕಡೆ ಆಗೋದು ಆ ಥರ ಆಗ್ತಿರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಅದೇ ಥರ ಅದೇ ಎಲೆಗೆ ನೀವು ಮತ್ತೆ ಅದೇ ಥರ ಪೇಂಟ್ ಮಾಡಿಕೊಂಡು ನೀವು ಮತ್ತೆ ಆ ಕಡೆ ಮತ್ತೆ 4 ಸೈಡೂ ಫಸ್ಟು 2 ಮೇಲ್ಗಡೆದು 2 ಒಂದು ಸ್ವಲ್ಪ ದೊಡ್ಡ ಸೈಜ್ ಇರಲಿ ಎಲೆ, ಮತ್ತು 2 ಚಿಕ್ಕದಕ್ಕೆ ಇರಲಿ. ಆವಾಗ ನಿಮಗೆ ಅದು ಒಂದು ಸೈಜು ಬಟರ್ಫ್ಲೈ ಸೈಜ್ ಥರನೇ ಗೊತ್ತಾಗುತ್ತೆ ನಿಮಗೆ. ಈಗ ಮತ್ತೆ 2ಕ್ಕೆ ನೀವು ಚಿಕ್ಕ ಎಲೆ ತಗೊಂಡು ಮಾಡ್ಕೊಳ್ಳಿ. ಆವಾಗ ಸೈಜು ಸ್ವಲ್ಪ ಕರೆಕ್ಟ್ ಇದ್ದರೆ ನಿಮಗೆ ಮೇಲ್ಗಡೆ 2 ಒಂದೇ ಸೈಜ್ ಇರಲಿ, ಕೆಳಗಡೆ 2 ಸ್ಮಾಲ್ ಸೈಜ್ ಇರಲಿ, ಮೇಲೆ 2ಕ್ಕಿಂತ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ಬೇಕಾದ್ರೆ ಇವಾಗ ಮತ್ತು ಒಂದು ಸಾರಿ ಇಟ್ಮೇಲೆ ನೀವು ಮತ್ತೆ ತೆಗಿಬಾರ್ದು. ಅದನ್ನು ತೆಗಿತಾ ಬಂದರೆ ಅದು ಪೇಂಟಿಂಗು ಒಂಥರ ಮಿಸ್ ಆದಂಗೆ ಅನಿಸುತ್ತೆ. ಮತ್ತೆ ಹಾಕಕ್ಕೆ ಹೋದರೆ ಅದೆಲ್ಲ ಮಿಕ್ಸ್ ಆಗುತ್ತೆ. ಅದಕ್ಕೆ ನೀವು ಒಂದು ಸಾರಿ ಇಟ್ಮೇಲೆ ಮತ್ತೆ ತೆಗಿಬಾರ್ದು ಅಷ್ಟೆ. ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಇದು ಬೇಕಾದರೆ ನೀವು ಬಾಟಲ್ಸ್ ಆಗಿರ್ಬೋದು, ಬೇರೆ ಏನಕ್ಕಾದ್ರೂ ನೀವು ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.